ನಮಸ್ಕಾರ ದಾವಣಗೆರೆ. ದಾವಣಗೆರೆಯದು ಕಾರ್ಯಕ್ರಮ ಏನಿದೆ ಇದು ಅತ್ಯಂತ ಯಶಸ್ವಿಯಾಗಿ ನಡೀತು. ಮನಸ್ಸಿಗೆ ಅತ್ಯಂತ ಖುಷಿ ಕೊಟ್ಟ ವಿಚಾರ ಕೂಡ. ಯಾಕೆಂದರೆ ನಾನಂತೂ ಊಹಿಸ್ಕೊಂಡು ಇರಲಿಲ್ಲ 800ರಿಂದ 1000 ಜನ ಬಂದು ಸೇರ್ತಾರೆ ಅಂತ. ಬಹಳಷ್ಟು ಜನ ಬಂದಿದ್ದರು. ಭಾನುವಾರ ಆದ್ರೂ ಅವರ ಸಮಯನ ನಮಗೋಸ್ಕರ ಕೊಟ್ಟು ಇಲ್ಲಿ ಬಂದು ಕಲಿಬೇಕು ಅನ್ನೋ ಒಂದು ಆಸಕ್ತಿಯಿಂದ ಬಂದರು. ತುಂಬ ಖುಷಿ ಆಗ್ತಾಯಿದೆ. ನಾವು ನಿರೀಕ್ಷೆಗೆ ಮೀರಿದ ಅಂಥ ಕ್ರೌಡ್ ನೋಡಿದ್ವಿ. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಕ್ರೌಡನ್ನು ನಾವು TD ಸಂಸ್ಥೆಯವರು ಇಷ್ಟು ಮಟ್ಟದಲ್ಲಿ ಯಶಸ್ವಿಗೊಳಿಸಿದ್ದಾರೆ. ಆ ಟ್ರೇಡಿಂಗ್ ಅಂದರೆ ನಾವು ಹೆಂಗೆ ಮೈಂಡ್ಸೆಟ್ ಇತ್ತಂದರೆ 1 ಲಕ್ಷ ಹೋಗುತ್ತೆ, ಸರಿ ಹೇಳ್ದಂಗೆ ಬೆಳಗ್ಗೆ 1 ಲಕ್ಷ ಹೋಗುತ್ತೆ, 1 ಲಕ್ಷ ಬರುತ್ತೆ ಅಷ್ಟೇ ಗೊತ್ತಿತ್ತು. ಇವತ್ತು ಬಂದು ಗೊತ್ತಾಯ್ತು ಅದ್ರಾಗ ಹೋದರೆ ಸ್ವಲ್ಪ ಅಮೌಂಟ್ನಲ್ಲಿ ಹೋಗುತ್ತೆ, ನಮಗೆ ಪ್ರಾಫಿಟ್ ಅಂತ ಬಂದರೆ ಲಾಸ್ಗಿಂತ ಜಾಸ್ತಿನೇ ಬರುತ್ತೆ ಅಂತ ಗೊತ್ತಾಯ್ತು. TD ಅಕಾಡೆಮಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಒಂದು ನನಗೆ ಅಚ್ಚರಿಗೊಳಿಸಿದ್ದೇನು ಅಂದರೆ ಅಷ್ಟು ಜನ ಬಂದರು ಅನ್ನೋದು ಒಂದು ಅಂಶ. ಆದರೆ ಇನ್ನೊಂದು ಅಂಶ ಏನು ಗೊತ್ತಾ, ಒಳ್ಳೆ ಕ್ವಾಲಿಟಿ ಕ್ರೌಡು. ತುಂಬ ಜನ ಡಾಕ್ಟ್ರುಗಳು ಬಂದಿದ್ದರು, ಇಂಜಿನಿಯರ್ಗಳು ಬಂದಿದ್ದರು. ಷೇರು ಮಾರುಕಟ್ಟೆ ಬಗ್ಗೆ ಅವ್ರಿಗೊಂದಷ್ಟು ಜ್ಞಾನ ಇತ್ತು. ಹೀಗಾಗಿ ಹೆಚ್ಚು ಜನ ಬಂದು ಇಂಥ ಪ್ರೋಗ್ರಾಮ್ಗಳಲ್ಲಿ ಅವರು ತೊಡಗಿಸ್ಕೊಂಡು ಕಲಿತಾ ಹೋದಾಗ ಮಾತ್ರ ಹಣಕಾಸು ಸಾಕ್ಷರತೆ ಸಾಧ್ಯ ಆಗುತ್ತೆ. ಸಮುದ್ರದಲ್ಲಿ ಈಜಬೇಕಂದ್ರೆ ಫಸ್ಟು ನಮಗೆ ಗುರುಗಳ ಬೇಕಾಗಿದೆ. ಅದಕ್ಕೋಸ್ಕರ ಈ TD ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ ಒಂದು ದಾರಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. TD ಸಂಸ್ಥೆ ಇಲ್ಲಿ ನಿಮ್ಮ ದಾವಣಗೆರೆಯಲ್ಲೇ ಬ್ರಾಂಚ್ ಇದೆ. ಸೊ ಬನ್ನಿ, ಬರೋ ಶನಿವಾರ ಭಾನುವಾರ ನಾನು ಇಲ್ಲೇ ಕ್ಲಾಸ್ ಮಾಡ್ತೀನಿ. ಇನ್ನು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು ಬರೋ ಶನಿವಾರ ಭಾನುವಾರ ಸಹ ನನ್ನ ಕ್ಲಾಸ್ ಇರುತ್ತೆ. ಮಿಸ್ ಮಾಡದೆ ಜಾಯ್ನ್ ಆಗಿ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ತೀರಾ ಅಂತ ನನ್ನ ಒಂದು ಆಶೆ. ಥ್ಯಾಂಕ್ ಯು. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ಕಾರ ದಾವಣಗೆರೆ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಮ್ಮೆ ನಿರೀಕ್ಷೆಗೂ ಮೀರಿದ ಕ್ರೌಡ್ ನಾವು ನೋಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ನಮ್ಮ ಮೇನ್ ಗುರಿ ಏನಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋದಕ್ಕೆ ನಾವೆಲ್ಲ ಬಂದಿದ್ದೀವಿ. ಆ್ಯಕ್ಚುಲಿ ಇದು ಕರ್ನಾಟಕ ಟ್ರೇಡರ್ಸ್ ಸಮಿಟ್ ಅಂತಲೇ ನಾವು ಮಾಡೋಣ ಅಂತ ಹೊರಟಿದ್ವಿ. ಅದನ್ನು ಬೆಂಗಳೂರಲ್ಲಿ ಮಾಡೋಣ ಅಂತ ನಾವು ಯೋಚನೆ ಮಾಡಿದ್ವಿ. ಬಟ್ ಬೇಡ, ಕರ್ನಾಟಕದ ಮಧ್ಯಭಾಗ ದಾವಣಗೆರೆಯಲ್ಲಿ ಮಾಡೋಣ. ಬಿಕಾಸ್ ಇಲ್ಲಿ ದ ಬೆಸ್ಟ್ ಕನೆಕ್ಟಿವಿಟಿ ಇದೆ ಬೇರೆ ಡಿಸ್ಟಿಕ್ಗೆ. ಅದರಿಂದ ಇವತ್ತು ನಾವು ಒಂದು ಕರ್ನಾಟಕದ ಟ್ರೇಡರ್ಸ್ ಸಮಿಟ್ ಆರ್ ಇನ್ವೆಸ್ಟರ್ಸ್ ಸಮಿಟನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು. ಬಿಸ್ನೆಸ್ ಮ್ಯಾನ್ ಅಂದರೆ ಏನು ಗೊತ್ತಾ, ಜನಗಳು ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಕಂಡಿಡಿಯಕ್ಕೆ ಬರೋದೇ ಬಿಸ್ನೆಸ್ ಮ್ಯಾನ್. ಹೆಂಗೆ ಯೋಚನೆ ಮಾಡ್ತಾರೆ, ಏನು ಮಾಡ್ತಾರೆ, ಹೆಂಗೆ ಖರ್ಚು ಮಾಡ್ತಾರೆ, ದುಡ್ಡು ಎಲ್ಲಿ ಸುರಿತಾರೆ ಜನ, ಅದನ್ನು ಕಂಡುಹಿಡ್ಕೊಂಡ್ರೆ ಯು ಕ್ಯಾನ್ ಬಿ ಸಕ್ಸಸ್ಫುಲ್ ಇನ್ ಎನಿ ಬಿಸ್ನೆಸ್. ಏರ್ಟೆಲಲ್ಲಿ ಯಾವಾಗ ಅದು ಇಂಪ್ರೂವ್ ಆಯಿತು ನೋಡಿ, ಅಬ್ಸರ್ವ್ ಮಾಡಿ. ಯಾವಾಗ ಇಂಪ್ರೂವ್ಮೆಂಟ್ ಕಾಣಿಸ್ತು? 22, 23, 24, 25. 500 ರೂಪಾಯಿ ಶೇರ್ ಎಲ್ಲಿಗೆ ಹೋಯ್ತು? ಇವಾಗ 2000ಕ್ಕೆ ಹೋಯ್ತು. ಇದು ನೋಡಿ ನಿಮ್ಗೆ ಅನಿಸ್ತು, ಎಸ್ ಅಯ್ಯೋ ಮಿಸ್ ಮಾಡ್ಕೊಂಡೆ ಅನಿಸ್ತು. 2003ರಲ್ಲಿ ನಾನು ಹೇಳ್ತಾ ಇರೋದು 22 ವರ್ಷದ ಹಿಂದೆ. 22 ವರ್ಷದ ಹಿಂದೆ 400-500 ರೂಪಾಯಿ, ಮೇ ಬಿ 600 ರೂಪಾಯಿ ಇತ್ತು 1 ಗ್ರಾಮ್. ಇವಾಗ ಎಷ್ಟಿದೆ ಬಂಗಾರ? 1 ಗ್ರಾಮ್ ಬಂಗಾರ ಇವತ್ತು 14,000. 13ರಿಂದ 14,000. ಎಷ್ಟು ಪಟ್ಟು ನೀವು ದುಡ್ಡು ಮಾಡಿದ್ರಿ? ನೀವೇನಾದ್ರು ಬಂಗಾರದಲ್ಲಿ 2003ರಲ್ಲಿ 1 ಲಕ್ಷ ಇನ್ವೆಸ್ಟ್ ಮಾಡಿದರೆ ಇವತ್ತು ನಿಮ್ಮ ಹತ್ರ ಎಷ್ಟಿರ್ತಾ ಇತ್ತು ದುಡ್ಡು? ಮೇ ಬಿ ಒಂದು 35 ಲಕ್ಷ. ಕರೆಕ್ಟಾ? ಅವತ್ತು ನೀವು 1 ಲಕ್ಷ ಹಾಕಿದ್ದು 35 ಲಕ್ಷ ಆಗಿದೆ. ನಾನು ಏನೋ ಸಾಧನೆ ಮಾಡಿದ್ದೀನಿ ಲೈಫಲ್ಲಿ, ಒಳ್ಳೆ ಕೆಲಸ ಮಾಡಿದೆ, ಬಂಗಾರ ತಗೊಂಡೆ, ಬಂಗಾರದ ಮನುಷ್ಯ ಆದೆ ಅಂತ ನೀವು ಹೇಳ್ಬೋದು. ಕರೆಕ್ಟಾ? ಎಸ್. ಅದೇ ಸ್ವಲ್ಪ ಪ್ಲೇಟ್ನ ಉಲ್ಟಾ ತಿರುಗಿಸೋಣ. ನೀವು ಬಂಗಾರ ತಗೊಳ್ಳಿಲ್ಲ, ನೀವೇನು ಮಾಡಿದ್ರಿ? ಬಂಗಾರನ ಮಾರಿದ್ರಿ. ಕೇಳಿಸ್ಕೊಳ್ಳಿ, ದೇರ್ ಆರ್ 2 ಸೈಡ್ ಆಫ್ ದ ಕಾಯಿನ್ಸ್.
ನಮಗೆ ಗೊತ್ತಿರೋದು ಒಂದೇ ಸೈಡ್ ಆಫ್ ದ ಕಾಯಿನ್. ನಮ್ಗೆ ಗೊತ್ತಿರೋದು ಒಂದೇ ಸೈಡ್ ಆಫ್ ದ ಕಾಯಿನ್. ಒಂದು ನಾರ್ಮಲ್ ಜನಗಳ ಥರ ಯೋಚನೆ ಮಾಡೋದು, ಇನ್ನೊಂದು ಬಿಸ್ನೆಸ್ ಮ್ಯಾನ್ ಥರ ಯೋಚನೆ ಮಾಡೋದು. ಇವಾಗ ನಾವು ಬಂಗಾರ ತಗೊಳ್ಳೋ ಬದಲು ಬಂಗಾರ ಮಾರಿದಿದ್ರೆ ನಾವು ಮಾರೋಕ್ಕಾಗಲ್ಲ. ಯಾಕಂದರೆ ಮಾರಬೇಕಂದ್ರೆ ಏನು ಬೇಕು? ಶೋರೂಮ್ ಹಾಕಬೇಕು, ಒಂದು 50 ಕೋಟಿ ಖರ್ಚಾಗುತ್ತೆ, 100 ಕೋಟಿ ಖರ್ಚಾಗುತ್ತೆ, ಮಾರ್ಕೆಟಿಂಗ್ ಮಾಡಬೇಕು, ಸೀರಿಯಲ್ ಆ್ಯಕ್ಟ್ರಸ್ನ ಕರೆಸ್ಬೇಕು, ಲೋಕಲ್ ವಾಟ್ ಎವರ್ ಎಲ್ಲರನ್ನೂ ಕರೆಸಿ ತುಂಬ ಪ್ರಚಾರ ಮಾಡಬೇಕು. ಇವಾಗ ನೋಡಿದ್ದೀರಾ. ಸೊ ಅದಕ್ಕೆ ನಾವೇನು ಮಾಡಬೇಕು? ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ, ಕರೆಕ್ಟಾ? ಒಂದು ಬಂಗಾರದ ಅಂಗಡಿ ತೆಗಿಯೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಬಂಗಾರದ ಅಂಗಡಿ ತೆಗ್ದಿರೋರ ಮೇಲೆ ದುಡ್ಡು ಹಾಕಿ. ಎಕ್ಸಾಂಪಲ್ ಟೈಟಾನ್, ತಂಗಮಲೈ ಜ್ಯುವೆಲರೀಸ್, ಕಲ್ಯಾಣ್ ಜ್ಯುವೆಲರೀಸ್, ಈ ಶೇರ್ಗಳ ಮೇಲೆ ದುಡ್ಡು ಹಾಕ್ಬೇಕಾಯ್ತು. ಈ ಶೇರು ಎಷ್ಟಿತ್ತು ಗೊತ್ತಾ? 3 ರೂಪೀಸ್. ಇವಾಗ ಎಲ್ಲಿದೆ ಶೇರು? 4200. ಅವತ್ತು ನೀವೇನಾದ್ರು 1 ಲಕ್ಷ ಬಂಗಾರ ತಗೊಳ್ಳೋ ಬದಲು ಬಂಗಾರದ ಕಂಪನಿ ದಟ್ ಈಸ್ ಟೈಟಾನ್ ಬಂಗಾರ, ಇವ್ರೇನ್ ಮಾಡ್ತಾರೆ ಹೇಳಿ? ಟೈಟಾನ್ ಅವರು, ತಾನಿಷ್ ಗೊತ್ತಾ? ತಾನಿಷ್ ಜ್ಯುವೆಲರೀಸ್, ಟೈಟಾನ್ ವಾಚಸ್ ನೋಡಿದ್ರ? ಟೈಟಾನ್ ವಾಚಸ್ ಅದು ಮಾಡ್ತಾರೆ. ಇವರು ಒಂಥರ ಬಂಗಾರದ ಬಿಸ್ನೆಸ್ಸೇ ಮಾಡೋದು, ಕರೆಕ್ಟಾ? ಬಂಗಾರದ ಅಂಗಡಿ ಮೇಲೆ ಹಾಕಿದಿದ್ರೆ ಇವತ್ತು ನಿಮ್ಮ ಹತ್ರ ರಫ್ಲಿ ಎಷ್ಟಿರ್ತದೆ ಗೊತ್ತಾ? 10 ಕೋಟಿ ದುಡ್ಡು ಇರ್ತದೆ. ಯಾಕೆ ಸರ್ ನೀವು ದುಡ್ಡು ಹಾಕಿಲ್ಲ ಅಂದರೆ ವೆರಿ ಸಿಂಪಲ್ ರೀಸನ್. ನಾವು ಎಲ್ಲ ಕೇಳೋದೇನಂದ್ರೆ ನಮ್ಗೆ ಅವಾಗ ನಾಲೆಜ್ ಇರಲಿಲ್ಲ ಬಿಡಿ ಸರ್ ಅಂತ. ಅವಾಗ ಇದ್ರ ಬಗ್ಗೆ ಹೇಳೋರೇ ಇರಲಿಲ್ಲ ಸರ್, ಇದ್ರ ಬಗ್ಗೆ ಕೇಳೋರೇ ಇರಲಿಲ್ಲ ಸರ್. ಶೇರ್ ಅಂದರೆ ನಾವು ಇದೇನೋ ಸ್ಕ್ಯಾಮು, ಶೇರ್ ಅಂದರೆ ಇದು ಡೇಂಜರಸ್ ಅನ್ಕೋತಾ ಇದ್ವಿ. ಬಟ್ ಆಪರ್ಚುನಿಟೀಸ್ ಮಾರ್ಕೆಟಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಶೇರ್ ಮಾರ್ಕೆಟ್ ಬಗ್ಗೆ ಯಾರನ್ನೇ ಕೇಳಿ ಗೊತ್ತಿಲ್ಲ ಸರ್ ಅಂತಾರೆ. ಅಮೆರಿಕಾದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. 62% ಆಫ್ ಅಮೆರಿಕನ್ಸ್ ಆರ್ ಇನ್ವೆಸ್ಟರ್ಸ್ and 62% ಆಫ್ ಇಂಡಿಯನ್ಸ್ ಆರ್ ವಾಟ್ ಎವರ್ ವಿ ಆರ್ ಇನ್ವೆಸ್ಟಿಂಗ್ ಇನ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟಲ್ಲೂ ಮಾಡಿ, ನಾನು ರಿಯಲ್ ಎಸ್ಟೇಟ್ ಮಾಡಬೇಡಿ ಅಂತಲ್ಲ, ರಿಯಲ್ ಎಸ್ಟೇಟು ಮಾಡಿಕೊಂಡು ಜೊತೆಯಲ್ಲಿ ಶೇರ್ ಮಾರ್ಕೆಟಲ್ಲೂ ಇನ್ವೆಸ್ಟ್ ಮಾಡಿ. ಶೇರ್ ಮಾರ್ಕೆಟು ಕಲ್ತ್ರೆ ವರ, ಕಲ್ತಿಲ್ಲ ಅಂದರೆ ಶಾಪ. ಹೇಳ್ತಾ ಇದ್ದೀನಿ, ಕಲ್ತ್ರೆ ಇದು ವರ ನಿಮಗೆ ಲೈಫಲ್ಲೇ, ನಿಮ್ಮ ಲೈಫನ್ನೇ ಬದಲಾಯಿಸುತ್ತೆ. ಅದಕ್ಕೆ ಸಾಕ್ಷಿ ನಮ್ಮ ಒಬ್ಬರು ಫಿಸಿಕಲಿ ಚಾಲೆಂಜ್ಡ್ ಅವ್ರು ಇಲ್ಲಿದ್ದಾರೆ. ಅವರು ಶೇರ್ ಮಾರ್ಕೆಟಲ್ಲಿ ಅವ್ರಿಗೆ ಕಣ್ಣು ಸಹ ಕಾಣಿಸಲ್ಲ, ಬಟ್ ಆದರೂ ಸಹ ದುಡ್ಡು ಮಾಡಿದ್ದಾರೆ. ಅವ್ರನ್ನ ಮಾತಾಡಿಸ್ಬೋದು, ಕರೆಸ್ತೀರಾ? ಸೊ ನಮಗೆ ಪ್ರೌಡ್ ಆಗುತ್ತೆ. ಒಬ್ಬರು ಇವನ್ ಚಾರ್ಟ್ ನೋಡಕ್ಕೆ ಬರಲ್ಲ, ದಿ ಹ್ಯಾಸ್ ಮೇಡ್ ಸಮ್ಮನ್. ನನ್ನ ಹೆಸರು ನಟರಾಜ್ ಅಂತ. ಬೇಸಿಕಲಿ ನಾನು ಡಿಗ್ರಿ ಓದ್ತಾ ಇರೋವಾಗೆಲ್ಲ ಮನೋಜ್ ಸರ್ದು ವಿಡಿಯೋಸ್ ಎಲ್ಲ ನೋಡ್ತಿದ್ದೆ. ಆಮೇಲೆ ಈ ಇಯರು ನಾನು ಔಟ್ಪುಟ್ ಆಗಿದ್ದೆ ಅಕಾಡೆಮಿಕ್ಸಿಂದ. ನಾನು ಸೆಪ್ಟೆಂಬರಿಂದ ಸೀರಿಯಸ್ ಆಗಿ ಟ್ರೈನಿಂಗ್ ಕಲಿಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಆದರೆ ರೀಸೆಂಟಾಗಿ ಡಿಸೆಂಬರ್ 22 ಇದು ಮೆಂಟರ್ಶಿಪ್ ಕೋರ್ಸಿಗೆ ಸೇರಿಕೊಂಡೆ. ಅದರಲ್ಲಿ ನಾನು ಮೇನಾಗಿ ಇಕ್ವಿಟಿ ಮತ್ತು ಸ್ವಿಂಗ್ ಟ್ರೇಡಿಂಗು ಕಲಿತಾ ಇದ್ದೀನಿ. ರಫ್ಲಿ ನಾನು ಅಕ್ಟೋಬರಿಂದ ಟ್ರೇಡಿಂಗ್ ಓನ್ ನಾಲೆಜಿಂದ ಸ್ಟಾರ್ಟ್ ಮಾಡಿ, ನಂದು ಕ್ಯಾಪಿಟಲ್ ಲೆವೆಲ್ ಕಮ್ಮಿ, ಅದಕ್ಕೆ ಬೇಸಿಕ್ಕು ನನಗೆ ಹಾಗೆ ಮನೆಯಿಂದ ಕೂಡ ಎಂಕರೇಜ್ಮೆಂಟ್ ಸಿಕ್ಕಿ ರಫ್ಲಿ 12-15% ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಶೇರ್ ಮಾರ್ಕೆಟಲ್ಲಿ ನೀವು ಗೆದ್ದು ಬರೋದು ಹೆಂಗೆ ಅದನ್ನು ನಾನು ಹೇಳ್ಕೊಡ್ತೀನಿ. ನನ್ನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ, ನನ್ನ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ. ಆಲ್ರೆಡಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ಜೊತೆ ಮಾತಾಡಿಸಿ. ಸೊ ವರ್ತ್ ಇದೆಯಾ ನಮ್ಮ ಕೋರ್ಸ್ ಅಂತ ನೀವು ಕೇಳಿ, ನಮ್ಮ ಕೋರ್ಸ್ ನಿಜವಾಗ್ಲೂ ವರ್ತ್ ಇದೆಯಾ ಅಂತ ಕೇಳಿ ನೋಡಿ. ಸೊ ಡೆಫಿನೆಟ್ಲಿ ಬರೋ ಶನಿವಾರ ಭಾನುವಾರ ನಾನು ಇಲ್ಲೇ ಇರ್ತೀನಿ, ಕ್ಲಾಸ್ ಮಾಡ್ತೀನಿ. ಯಾರ್ಯಾರಿಗೆ ಆಸಕ್ತಿ ಇದೆಯೋ ನೀವು ಜಾಯ್ನ್ ಆಗ್ಬೋದು. ಶೇರ್ ಮಾರ್ಕೆಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರಲಿಲ್ಲ ನಮಗೆ. ಯಾಕೆಂದರೆ ಎಲ್ಲರೂ ಏನು ಶೇರ್ ಮಾರ್ಕೆಟ್ ಅಂದರೆ ಫ್ಲಾಪ್ ಬಿಸ್ನೆಸ್ಸು, ದುಡ್ಡು ಕೆಲವರಷ್ಟು ಗಳಿಸ್ತಾರೆ, ಎಲ್ಲರೂ ಗಳಿಸೋಕ್ಕಾಗಲ್ಲ. ಯಾಕಂದರೆ ಹಿಂದೆಲ್ಲ ನೋಡಿರ್ತಾರೆ ಕೆಲವರು ಲಾಸ್ ಮಾಡ್ಕೊಂಡಿರೋದು. ಆದರೆ ನಾವು ಟೆಕ್ನಿಕಲ್ಲಾಗಿ ಥಿಂಕ್ ಮಾಡಿ ಯಾವ ಒಂದು ಕಂಪ್ನಿಗೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಲಾಭ ಆಗುತ್ತೆ ಅವ್ರು ಹೇಳಿದರು. ಟಾಪ್ 100 ಕಂಪ್ನೀಸ್ ನೀವು ಯಾವಾಗಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಲಾಸ್ ಇಲ್ಲ ಅಂತ. ಅಂಥ ಅನೇಕ ಅದ್ಭುತ ವಿಚಾರಗಳನ್ನು ಶ್ರೀಯುತ ಮನೋಜ್ ಕುಮಾರ್ ಮತ್ತು ತಂಡದವರು TD ಅಕಾಡೆಮಿದವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಯಾಕೆಂದರೆ ಈಗ ಬ್ಯಾಂಕಲ್ಲಿ ಬರೀ 7%, ಆದರೆ ನಮಗಿಲ್ಲಿ 15% ಸಿಗುತ್ತೆ. ಆದರೆ ಜನ ಅದ್ರ ಬಗ್ಗೆ ಇನ್ನೂ ನಂಬಿಕೆ ಬರ್ತಾ ಇಲ್ಲ. ಕನಿಷ್ಠ ಪಕ್ಷ ಈಗ ನೀವು ಒಂದು 10 ಲಕ್ಷ ಇದ್ದರೆ ಕನಿಷ್ಠ 5 ಲಕ್ಷನಾದರೂ ನೀವು ಶೇರ್ ಮಾರ್ಕೆಟು ಅಥವಾ ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹಿಂದೆ ಮಾಡಿದ ತಪ್ಪು ಮತ್ತು ನೀವು ಮಾಡೋದಿಲ್ಲ ಅಂತ ನಿಮಗೆ ಅನಿಸುತ್ತೆ. ಮತ್ತೊಮ್ಮೆ TD ಅಕಾಡೆಮಿ ಮತ್ತು ಮನೋಜ್ ಕುಮಾರ್ ತಂಡದವರಿಗೆ
ತುಂಬ ಹೃದಯದ ಧನ್ಯವಾದಗಳು. ಈ ರೀತಿ ಅವಕಾಶ ಒಳ್ಳೆ ಜನರಿಗೆ ಅವಕಾಶ ಕೊಟ್ಟಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಶೇರ್ ಮಾರ್ಕೆಟ್ಟು ಏನು 5% ಇದೆ ಅಂತ ಹೇಳ್ತಾರಲ್ಲ ಇಂಡಿಯಾದವರು, ಈ ರೀತಿ ಕಾರ್ಯಾಗಾರಗಳನ್ನು ಎಲ್ಲ ಸಿಟಿನಲ್ಲಿ ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ 1% ಇನ್ವೆಸ್ಟರ್ ಜಾಸ್ತಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಇವತ್ತು ನಾನು ಏನು ಹೇಳಬೇಕು ಅಂತ ಬಂದಿದ್ದೀನಿ ಅದನ್ನು ನಿಮ್ಗೆ ಹೇಳೋಕ್ಕೆ ಮುಂಚೆ ಒಂದಷ್ಟು ಡಿಸ್ಕ್ಲೇಮರ್ ಹೇಳಿಬಿಟ್ಟು ಆಮೇಲೆ ಶುರು ಮಾಡ್ತೀನಿ. ಏನಪ್ಪ ಡಿಸ್ಕ್ಲೇಮರು ಅಂದರೆ, ಇಲ್ಲಿ ಯಾರಾದರೂ ರಂಗಸ್ವಾಮಿ ಮುಕ್ನಳ್ಳಿ ಕೈಯಲ್ಲಿ ಏನೋ ಮ್ಯಾಜಿಕ್ ದಂಡ ಇದೆ ಹೇಳ್ಕೊಟ್ಬಿಟ್ಟು ಮ್ಯಾಜಿಕ್ ಮಾಡಿಬಿಡ್ತಾನೆ, ನಾಳೆಯಿಂದ ನಾವೆಲ್ಲ ಸಾಹುಕಾರರಾಗ್ಬೋದು ಅಂದ್ಕೊಂಡು ಬಂದಿದ್ದರೆ ಐ ಆಮ್ ಸಾರಿ, ನನ್ನ ಹತ್ರ ಮ್ಯಾಜಿಕ್ ವಾಂಡ್ ಇಲ್ಲ. ಅರ್ಥ ಆಗ್ತಾ ಇದೆ ಹೇಳೋದು? ಎರಡನೇ ಡಿಸ್ಕ್ಲೇಮರ್ ಏನು ಅಂತಂದರೆ, ದೇರ್ ಈಸ್ ನೋ ಸಬ್ಸ್ಟಿಟ್ಯೂಟ್ ಫಾರ್ ಹಾರ್ಡ್ ವರ್ಕ್. ಕಷ್ಟಪಡದೆ ಯಾವುದೂ ಸಿದ್ಧಿಸೋದಿಲ್ಲ ಅನ್ನೋದು ಎರಡನೇ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ. ಮೂರನೇ ಡಿಸ್ಕ್ಲೇಮರ್ ಏನಂದರೆ, ಬಹಳಷ್ಟು ಜನ ಏನು ಮಾಡ್ತೀರಿ ಗೊತ್ತಾ, ನನಗೆ ಈಗಲೂ ಇಲ್ಲಿ ಯಾರೋ ಒಬ್ಬರು ಗೊತ್ತಿಲ್ಲ ಬಂದರು, ಕೇಳಿದ್ರು, ನಾನು ಹಣ ಹಾಕ್ಬೋದೇನ್ರಿ ಶೇರ್ ಮಾರ್ಕೆಟಲ್ಲಿ ಅಂತ ಕೇಳ್ತಾರೆ. ನಾನು ಹೇಳೋದು ಇಷ್ಟೇ, ನೀವು ಕಲೀರಿ, ಕಲಿಯದೆ ಹಣನ ಹಾಕಬೇಡಿ. ಮತ್ತು ಇನ್ನೊಂದು ಡಿಸ್ಕ್ಲೇಮರ್ ಏನಂದರೆ, ಬಹಳಷ್ಟು ಜನ ಬರ್ತಾರೆ, ಅಂಥವ್ರ ಹತ್ರ ಬಹಳಷ್ಟು ಜನ ನೀವು ಹೋಗೋ ಬಿಡ್ತೀರಾ. ಯಾಕೆ ಗೊತ್ತಾ, ಅವರು ತುಂಬ ಲುಕ್ಯುರೇಟಿವ್ ಅಂದರೆ ಬಣ್ಣ ಬಣ್ಣದ ಆಕರ್ಷಕವಾದ ಮಾತುಗಳನ್ನ ಹೇಳ್ತಾರೆ. ನೀವು ಕೊಡಿ 5%, 8%, 10% ಹೀಗೆಲ್ಲ ಮಾತಾಡ್ತಾರೆ, ಅದರಲ್ಲಿ ದುಡಿಬೋದು ಅಂತ. ಆಗ ನೀವು ಹೇಳಬೇಕಾದ ಒಂದೇ ಮಾತು ಏನಂತ ಗೊತ್ತಾ, ಬ್ಯಾಂಕಲ್ಲಿ ಪರ್ಸ್ನಲ್ ಲೋನ್ ತೊಗೊಂಡ್ರು ಇವತ್ತು 11%, 12% ಸಿಗುತ್ತೆ, ಹೌದಲ್ವಾ? ಅದೇ ದುಡ್ಡನ್ನ ನೀನೇ ಹಾಕ್ಬಿಟ್ಟು ನೀನೇ ಹಣ ಮಾಡ್ಕೋಪ್ಪ ಅಂತ ಹೇಳ್ಬೋದಲ್ಲ ನೀವು. ಅರ್ಥ ಆಯ್ತಲ್ಲ ಹೇಳಿದ್ದು? ಯಾರೋ 6 ತಿಂಗಳಲ್ಲಿ ವರ್ಷದಲ್ಲಿ ನಿಮ್ಮ ಹಣನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಿಳ್ಕೊಳ್ಳಿ, ಅದು ಸ್ಕೀಮು, ಸುಳ್ಳದು. ಆ ಥರದ್ದು ಯಾವುದೂ ಇಲ್ಲ. ಷೇರು ಮಾರುಕಟ್ಟೆಗೆ ನೀವು ಬರಬೇಕು ಅಂದರೆ ನಿಮಗೆ ಒಂದಷ್ಟು ಪೇಷನ್ಸ್, ಅದು ಇಲ್ಲದಿದ್ದರೆ ಬರಲೇಬೇಡಿ. ನೀವೊಂದು ವ್ಯಾಪಾರ ಶುರು ಮಾಡ್ತೀರಾ, ಮೊದಲನೇದಿಂದನೇ ಲಾಭ ಕೊಟ್ಬಿಡುತ್ತಾ? ಏನೋ ಪಾನಿಪುರಿ ಬಜ್ಜಿ ಬೋಂಡ ಹಾಕಿದ್ರೆ, ಮಿರ್ಚಿ ಬೋಂಡ ಹಾಕಿದ್ರೆ ಸಿಕ್ಬೋದೇನೋ ಮೊದಲನೇದಿಂದನೇ. ಬೇರೆ ವ್ಯಾಪಾರಗಳು ಮಾಡಿದಾಗ ನಿಮಗೆ ಮೊದಲನೇದಿಂದನೇ ಲಾಭ ಸಿಕ್ಬಿಡುತ್ತಾ? ಸಿಕ್ಕಲ್ಲ ಅಲ್ವಾ? ನೀವೆಷ್ಟು ಕಾಯ್ತೀರಾ, ತಾಳ್ಮೆಯಿಂದ ಕಾಯ್ತೀರಾ, ಇವತ್ತು ಚೆನ್ನಾಗಾಗುತ್ತೆ, ನಾಳೆ ಚೆನ್ನಾಗಾಗುತ್ತೆ ಅಂತ ಹೇಳಿ ಅಟ್ಲೀಸ್ಟ್ ಒಂದು 6 ತಿಂಗಳು, ವರ್ಷ ಒಂದು ಬಿಸ್ನೆಸ್ಗೆ ನೀವು ಟೈಮ್ ಕೊಡ್ತೀರಾ, ಕರೆಕ್ಟ್ ಅಲ್ವಾ? ಶೇರ್ ಮಾರ್ಕೆಟಲ್ಲಿ ಯಾಕೆ ನಿಮ್ಗೆ ಅಷ್ಟೊಂದು ಇದು? ಇವತ್ತು ಹಾಕಬೇಕು, ನಾಳೆ ಆಗಲೇ ಸೂಜಿ ಹಾಕಬೇಕು, ದಬ್ಬಳ ಎದ್ದಾಳಬೇಕು, ಸಾಧ್ಯನಾ ಅದು? ಶೇರು ಮಾರ್ಕೆಟಿಗೆ ಬರೋರೆಲ್ಲ ಅದೇ ಥರ ಅನ್ಕೊಂಡು ಬರ್ತಾರೆ. ಏನಂದರೆ ಇವತ್ತು ಹಾಕ್ಬಿಡ್ಬೇಕು, ವೆರಿ ಇಂಪೇಷಂಟ್, ನಾಳೆ ದುಡ್ಡು ಬರಬೇಕು. ಖಂಡಿತ ಆ ಥರ ಮನಸ್ಸಿಟ್ಕೊಂಡಿದ್ರೆ ಬರಬೇಡಿ. ಎಲ್ಲ ಬಿಸ್ನೆಸ್ಸಲ್ಲೂ ಏರಿಳಿತಗಳಿರುತ್ತಲ್ಲ, ಲಾಸು ಪ್ರಾಫಿಟ್ಟು ಪಾರ್ಟ್ ಆಫ್ ಬಿಸ್ನೆಸ್, ಹೌದಲ್ವಾ? ಒಪ್ತಿರಲ್ವಾ ಮಾತನ್ನ? ಅದೇ ರೀತಿ ಶೇರ್ ಮಾರುಕಟ್ಟೆ ಕೂಡ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ಸುಮ್ಮನೆ ಎಮೋಷನಲ್ ಆಗಿ ಯಾರೋ ಫ್ರೆಂಡು, ನಿಮ್ಮ ಅಕ್ಕಪಕ್ಕದವನು ಫ್ರೆಂಡು, ಅವರು ಬಣ್ಣದ ಕತೆ ಹೇಳ್ತಾರೆ. ಏನು ಬಣ್ಣದ ಕತೆ ಅಂತಂದರೆ, ನಾನು 1 ಲಕ್ಷ ಹಾಕಿದೆ, 75,000 ಲಾಭ ಮಾಡಿಬಿಟ್ಟೆ. ಅವನು ಯಾರೋ ಮಾಡ್ದ ಅಂದ್ಕೊಂಡು ನೀವು ಯಾರೋ ಹೋಗಂಗಿಲ್ಲ. ಅರ್ಥ ಆಯ್ತಾ? ಇದಿಷ್ಟು ಬೇಸಿಕ್ಕು, ಇದು ನಿಮ್ಮ ತಲೆಯಲ್ಲಿರಲಿ. ಸೊ ನಾನೀಗ ಮುಂದಕ್ಕೆ ಹೋಗ್ತೀನಿ. ನಾನಿವತ್ತು ಏನು ಮಾತಾಡ್ತೀನಿ ಅಂತಂದರೆ, ಬೇಸಿಕ್ಕು, ಮೂಲಭೂತ ಹಣಕಾಸು ವಿಚಾರಗಳನ್ನ ಮಾತಾಡ್ತೀನಿ. ಯಾತಕ್ಕೆ ನೀವು ಷೇರು ಮಾರುಕಟ್ಟೆ ಅನ್ನೋಂಥದ್ದು ಏನಿದೆ, ಆ ಷೇರು ಮಾರುಕಟ್ಟೆ ಅನ್ನೋದು ಮುಂದಿನ ದಿನಗಳಲ್ಲಿ ಆಯ್ಕೆಯಾಗಿ ಉಳ್ಕೊಳ್ಳೋದಿಲ್ಲ, ಅದು ಅನಿವಾರ್ಯ. ಏಕೆ ನೀವು ಕಲಿಕೆ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಇನ್ನೊಂದು 1.5 ತಾಸು ಮಾತಾಡ್ತೀನಿ. ಸೊ ಇದು ಈ ಸ್ಲೈಡಲ್ಲಿ ನೀವು ನೋಡ್ಬೋದು. ಇದರಲ್ಲಿ ಏನಂದರೆ, ನಮ್ಮಲ್ಲಿ ಒಂದಷ್ಟು ಅಪನಂಬಿಕೆಗಳು, ಮಿತ್ಸ್ ಅಂತ ಏನು ಹೇಳ್ತೀವಿ, ಅದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅಂದರೆ ಮೊದಲನೇದೇನೆಂದರೆ, ನಾವು ದೊಡ್ಡ ಮನುಷ್ಯರ ಮನೆಯಲ್ಲಿ, ಸಾಹುಕಾರರ ಮನೆಯಲ್ಲಿ ಹುಟ್ಟಿದ್ರೆ ಮಾತ್ರ ನಾವು ಸಾಹುಕಾರರಾಗಕ್ಕೆ ಸಾಧ್ಯ ಅನ್ನೋವಂಥದ್ದು. ಅದು ಎಷ್ಟು ಸುಳ್ಳು ಅನ್ನೋದಕ್ಕೆ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇವತ್ತು ಯಾರು ಮಿಲಿನಿಯರ್ಸ್ ಅಂತ ಏನು ಹೇಳ್ತೀವಿ, ಕೋಟ್ಯಾಧಿಪತಿಗಳು ಯಾರಿದ್ದಾರೆ, ಅವರಲ್ಲಿ 70% ಜನ ಸೆಲ್ಫ್ ಮೇಡು. ಗೊತ್ತಾಯ್ತಲ್ಲ? ಅಂದರೆ ಯಾರಿಗೂ ಅವ್ರಿಗ್ಯಾರು ಅವ್ರ ಅಪ್ಪ ಅಮ್ಮ ಅಥವಾ ಯಾವುದೋ ಒಂದು ಕುಟುಂಬದಿಂದ ಬಂದಂಥ ಹಣ ಇರಲಿಲ್ಲ, ಎಲ್ಲ ಸೆಲ್ಫ್ ಮೇಡೆ 70% ಜನ. ಅರ್ಥ ಆಯ್ತಾ? ಹಾಗಾಗಿ ನಾವು ಅಂದ್ಕೊಳ್ಳೋದು ತಪ್ಪು, ಏನೋ ದೊಡ್ಡ ಸಾಹುಕಾರರ ಮನೇಲಿ ಹುಟ್ಟಿರ್ಬೇಕು, ನಾವೇನೋ ಬೇರೆಯವ್ರು ಯಾರೋ ಆಸ್ತಿ ಬಿಟ್ಟೋಗಿರ್ಬೇಕು, ಆಗ ಮಾತ್ರ ನಾವು ಫೈನಾನ್ಷಿಯಲ್ ಫ್ರೀಡಮ್ ಗಳಿಸ್ಕೋಬೋದು, ಇದು ಮಾಡ್ಬೋದು ಅಂತ. ಅದು ಅಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಫೈನಾನ್ಷಿಯಲ್ ಫ್ರೀಡಮ್ ಅಂತಂದರೆ ನಾವು ಅತಿ ಹೆಚ್ಚು ಹಣ ಉಳಿಸ್ಬೇಕು, ಬಂದಿದ್ದನ್ನೆಲ್ಲ ಲೈಫ್ ಎಂಜಾಯ್ ಮಾಡ್ದಂಗೆ ನಾವು ಉಳಿಸ್ತಾ ಹೋಗ್ಬೇಕು, ಹೂಡಿಕೆ ಮಾಡ್ತಾ ಹೋಗ್ಬೇಕು, ಅದೂ ಕೂಡ ಅಲ್ಲ.
ಆಮೇಲೆ ಯಾವುದು ಹೈ ಪೇಯಿಂಗ್ ಗ್ಯಾರಂಟಿ ಇರುತ್ತಲ್ಲ ಅದು ಫೈನಾನ್ಷಿಯಲ್ ಫ್ರೀಡಮ್ನ ತಂದು ಕೊಡುತ್ತೆ. ಈ ಥರ ಎಲ್ಲ ಅನ್ಕೊಂತೀವಿ. ಬಹಳಷ್ಟು ನಮ್ಮಲ್ಲಿ ಮಿತ್ತುಗಳಿವೆ. ಆ ಮಿತ್ತುಗಳೆಲ್ಲ ನಿಜವಾದ್ದು ಅಲ್ಲ, ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ನೀವು ಮನಸ್ಸನ್ನ ಯಾವಾಗ ಬದಲಾಯಿಸ್ಕೊಂತೀರಿ, ನಾನು ಹೀಗಾಗಿದ್ರೆ ಮಾತ್ರ ಆಗ್ತೀನಿ, ಇಲ್ದಿದ್ರೆ ಆಗೋಲ್ಲ ಅಂತ, ಅದೆಲ್ಲ ತಪ್ಪು. ಆಮೇಲೆ ಇನ್ನೊಂದು ಅಂಶ ಅತ್ಯಂತ ಪ್ರಮುಖವಾದದ್ದು ಏನಂತಂದರೆ, ನೀವು ಅರ್ಲಿ ಸ್ಟಾರ್ಟ್ ಅಂತ, ನೀವು ಎಷ್ಟು ಬೇಗ ಶುರು ಮಾಡ್ತೀರಿ, ಆ ಪವರ್ ಆಫ್ ಕಾಂಪೌಂಡಿಂಗ್ ಅಂತ ನಾವೇನು ಹೇಳ್ತೀವಲ್ಲ, ಆ ಕಾಂಪೌಂಡಿಂಗ್ ಶಕ್ತಿಯ ಮಹತ್ವ ತಿಳಿಬೇಕು ಅಂತಂದರೆ ನೀವು ಅರ್ಲಿ ಸ್ಟಾರ್ಟ್, ಬೇಗ ಶುರು ಮಾಡಬೇಕು. ಅದರ ಅರ್ಥ ಈಗ ನನಗೆ 35 ಆಗೋಯ್ತು, 40 ಆಗೋಯ್ತು, 21, 22ರಲ್ಲಿ ನೀವು ಶುರು ಮಾಡಿದ್ರೆ ಅತ್ಯಂತ ಉತ್ತಮ. ಆಗಿಲ್ಲ, ಇವಾಗ 35ರಲ್ಲಿದ್ದೀರಾ, 40ರಲ್ಲಿದ್ದೀರಾ, ಏನು ಮಾಡಬೇಕು? ಯಾವುದು ಲೇಟ್ ಅಲ್ಲ, ನೀವು ಕಲಿಬೇಕು. ನಿಮ್ಮ ಮುಂದಿನ ತಲೆಮಾರಿಗೆ ಹೇಳ್ಕೊಡಿ ಅನ್ನೋದೇ ಇದು. ಧನ್ಯವಾದ. TD ಅಕಾಡೆಮಿ ಚೆನ್ನಾಗಿದೆ. ಇದೇ ರೀತಿ ಬಳ್ಳಾರಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾ ಟ್ರೈನಿಂಗ್ ಕೊಟ್ಟರೆ ಇದು ದೊಡ್ಡ ಮಟ್ಟಕ್ಕಾಗತ್ತಂತಂದು ನನ್ನ ಅನಿಸಿಕೆ. ನನ್ನ ಹೆಸರು ಶ್ರೀಕಾಂತ್ ರೆಡ್ಡಿ ಅಂತ. ನಾನು ಬೇಸಿಕಲಿ ಫ್ರಮ್ KGF CDSಲ್ಲಿ ಕೆಲಸ ಮಾಡ್ತಿದ್ದೀನಿ. ಸೊ ಮೊದಲನೇದಾಗಿ ನನ್ನ ಪ್ರೆಸೆಂಟೇಷನಲ್ಲಿ ಡಿಮೇಟ್ ಅಕೌಂಟ್ ಏನಕ್ಕೆ ಬೇಕು, ಅದರ ಉಪಯೋಗ ಏನೇನಿರುತ್ತೆ, ನಿಮಗೇನಾದರೂ ಸಮಸ್ಯೆ ಬದ್ದಲ್ಲಿ ಎಲ್ಲಿ ಹೋಗಬೇಕು, ಸೊ ಇಷ್ಟೊತ್ತು ನಿಮಗೆ ಎಲ್ಲಿ ಹೂಡಿಕೆ ಮಾಡಬೇಕು, ಯಾವುದ್ರಲ್ಲಿ ಹೂಡಿಕೆ ಮಾಡಬೇಕು, ಹೆಂಗೆ ಹೂಡಿಕೆ ಮಾಡಬೇಕು, ಎಲ್ಲ ಸ್ಟ್ರಾಟಜಿ ಹೇಳ್ಕೊಟ್ರು. ಬಟ್ ಯಾವುದೋ ಮುಖಾಂತರ ಮಾಡಬೇಕು, ಸಮಸ್ಯೆ ಬಂದರೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಯ್ತಾ ನಿಮಗೆ? ಗೊತ್ತಾಗಲಿಲ್ಲ. ಸೊ ನಾನು ಅದ್ರ ಬಗ್ಗೆ ಹೇಳ್ತೀನಿ ಇವಾಗ. ಸೊ ಇದು ಉದ್ಘಾಟನೆ ಆಗಿರೋದು 1997ರಲ್ಲಿ. ಸೊ ಅದೇ ರೀತಿ ಮೊಟ್ಟ ಮೊದಲನೇ ಡೆಪಾಸಿಟರಿ ಆಗಿರುತ್ತೆ. ಯಾವುದಕ್ಕೆ ಲಿಸ್ಟ್ ಆಗಿರೋದು ಒಂದು ಡೆಪಾಸಿಟರಿ. ಓಕೆ, ಸೊ ಅದೇ ರೀತಿ ಓಲ್ಡೆಸ್ಟ್ ಎಕ್ಸ್ಚೇಂಜ್ ಅಂತ ಯಾವುದನ್ನು ಕರೀತಾರೆ? BSE. ಸೊ ಏಷ್ಯಾದಲ್ಲೇ ಓಲ್ಡೆಸ್ಟ್ ಎಕ್ಸ್ಚೇಂಜ್ ಅಂತ BSEನ ಕರೀತಾರೆ. ಆ BSE ಪ್ರಮೋಟ್ ಮಾಡಿರ್ತಕ್ಕಂಥದ್ದು ಈ CDS. ಇನ್ನೊಂದು ಡೆಪಾಸಿಟರಿ ಇದೆ, NIC ಇಸ್ ಪ್ರಮೋಟೆಡ್ ಟು NSDL. ಓಕೆ, ಸೊ ಅದೇ ರೀತಿ ನಮ್ಮಲ್ಲಿ ಕೆಲವೊಂದು ಗೋಲ್ಸ್ ಇರ್ತವೆ, ಕೆಲವೊಂದು ಸರ್ಟಿಫಿಕೇಶನ್ ಇದೆ. ಯಾವುದೇ ಒಂದು ನೀವು ವ್ಯವಹಾರ ಮಾಡಬೇಕಾದ್ರೆ ನಿಮಗೆ ಸರ್ಟಿಫಿಕೇಶನ್ ಅನ್ನೋದು ಸೊ ಮ್ಯಾಂಡೇಟ್ರಿ, ಕಡ್ಡಾಯವಾಗಿ ಬೇಕೇ ಬೇಕಾಗುತ್ತೆ. ಸೊ ಅಂತ ಒಂದು ಸರ್ಟಿಫಿಕೇಶನ್ ಇದಾವೆ. ಅದೇ ರೀತಿ ವೋಟಿಂಗ್ ಅಂತ ಹೇಳ್ತೀರಾ. ಸೊ ನೀವೆಲ್ಲ ವೋಟಿಂಗ್ ಆಕ್ಸೆಸ್ ಮಾಡ್ತಿರಲ್ಲ, ವೋಟಿಂಗ್ ಗೊತ್ತಾಯ್ತಾ ಏನು ಅಂತ? AGM, ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್, ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗ್, ಪೋಸ್ಟಲ್ ಬ್ಯಾಲೆಟ್, ಇದಕ್ಕೆಲ್ಲ ನಿಮಗೆ ಹಕ್ಕಿರುತ್ತೆ ನೀವು ವೋಟ್ ಮಾಡಲಿಕ್ಕೆ. ಯಾವುದೇ ಒಂದು ರೆಸಲ್ಯೂಷನ್ ಆಗಲಿ ಅದಕ್ಕೆ ವೋಟ್ ಮಾಡಲಿಕ್ಕೆ ಯು ಆರ್ ಅ ರೈಟ್, ಅಂದರೆ ನಿಮಗೆ ರೈಟ್ಸ್ ಇರುತ್ತೆ ವೋಟ್ ಮಾಡಲಿಕ್ಕೆ. ಸೊ ಆ ಒಂದು ರೈಟ್ ಮಾಡೋ ಪ್ರೊಸೆಸ್ ಏನಂತಾರೆ, ಈ ವೋಟಿಂಗ್ ಪ್ರೊಸೆಸ್ ಅಂತ ಹೇಳ್ತಾರೆ. TDI ಇವತ್ತು ನಮ್ಮ ಒಂದು ದಾವಣಗೆರೆಯಲ್ಲೇ ಕೊಟ್ಟಿರೋದ್ರಿಂದ ನಮಗಿನ್ನೂ ಖುಷಿಯಾದ ವಿಚಾರ. ಸೊ ನೋಡಿ, ಇವತ್ತು ಹೊರಗಡೆ ಎಲ್ಲರೂ ಜಾಬ್ ಮಾಡ್ತಾ ಇದ್ವಿ. ಜಾಬ್ ಮಾಡ್ತಾ ನಾವು ಸಾಕಷ್ಟು ಹಣವನ್ನು ಬೇರೆ ಬೇರೆ ಕಡೆ ಕೂಡ ಬ್ಯಾಂಕಲ್ಲೆಲ್ಲ ಡೆಪಾಸಿಟ್ ಮಾಡ್ತಾ ಇದ್ವಿ. ಸೊ ಎಲ್ಲಿ ರಿಟರ್ನ್ಸ್ ಬರುತ್ತಂತ ಇವತ್ತು ಗೊತ್ತಾಯಿತು. ನೋಡಿ, ಬರೋಂಥ ದಿನಗಳಲ್ಲಿ AI ಯಾವ ಥರ ನಮ್ಮ ಒಂದು ಟೆಕ್ನಾಲಜಿ ಇರೋದನ್ನು ನಮ್ಮ ಜಾಬ್ಗಳನ್ನ ಯಾವ ಥರ ಕಿತ್ಕೊಳ್ತಾ ಇದೆ ಅಂತಂದರೆ, ಸೊ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಫಸ್ಟಿಗೆಲ್ಲ ನಾವು ಉಳುಮೆನ ಇದರಲ್ಲಿ ಮಾಡ್ತಾಯಿದ್ವಿ, ಎತ್ತುಗಳನ್ನ ತಗೊಂಡೋಗಿ. ಇವತ್ತೆಲ್ಲ ಟ್ರ್ಯಾಕ್ಟ್ರಲ್ಲಿ ಮಾಡ್ತಾ ಇದ್ವಿ. ಅವಾಗೆಲ್ಲ ನಾವು ಏನು ಫಾಸ್ಟ್ಯಾಗ್ ಅಂತ ಎಲ್ಲ ಕಟ್ಟಿಸ್ಕೊತಾ ಇದ್ರಿ. ಇವತ್ತು ಯಾವ ರೇಂಜಿಗೆ ಹೋಗ್ತಾ ಇದೆ ಹೇಳ್ರಿ? ಸೊ ಆ ಥರ ಇದಾಗ್ತಾ ಇದೆ. ಸೊ ಅಲ್ಲಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ 100% ನಾವು ಟ್ರೇಡಿಂಗಲ್ಲಿ ಇನ್ವಾಲ್ವ್ ಆಗಲೇಬೇಕು. ಇಲ್ಲಿ ₹1 ಹಿಡಿದು 1 ಲಕ್ಷದವರೆಗೂ ನಾವು ಇನ್ವೆಸ್ಟನ್ನು ಮಾಡ್ಬೋದು, ಟ್ರೇಡಿಂಗನ್ನು ಮಾಡ್ಬೋದು ಅಂತ ನೀಟಾಗಿ ಹೇಳ್ಕೊಡ್ತೀವಿ. ಇದನ್ನು ಕಲಿತು ಮಾಡೋದ್ರಿಂದ 100% ನಮಗೆ ಹೆಲ್ಪ್ ಆಗುತ್ತೆ. ಸೊ ನಾವು TDIಯಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಮಾತಾ ಮುಗಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಶಿವಕುಮಾರ್ ಅಂತ. ನಾನು ಇದಕ್ಕೂ ಮುಂಚೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ವರ್ಕ್ ಮಾಡ್ತಿದ್ದೆ, ಕರ್ನಾಟಕ ಹೆಡ್ ಆಗಿದ್ದೆ. ಈಗ ಫಸ್ಟ್ ಸ್ಟಾಕ್ ಅಂತ ಕಂಪನಿಗೆ ಕಂಪ್ಲೀಟ್ ಬಿಸ್ನೆಸ್ ಹೆಡ್ ಆಗಿದ್ದೀನಿ. ನನಗೆ 15 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಸೊ ನಿಮ್ದು ಏನೇ ಕ್ವೈರಿ ಸಿಗಲಿ, ಏನಾದರೂ ಇದ್ದರೆ ನೀವು ಓಪನಾಗಿ ಕೇಳ್ಬೋದು. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನಾನು ಇರ್ತಕ್ಕಂಥದ್ದು KGF ಏರಿಯಾದಲ್ಲಿ. ನಾನೊಬ್ಬ ನಿವೃತ್ತ ಶಿಕ್ಷಕ. ನಿವೃತ್ತಿ ಆದಮೇಲೆ ಟ್ರೇಡಿಂಗನ್ನು ಫುಲ್ ಟೈಮ್ ಮಾಡಿಕೊಂಡೆ. ಕಷ್ಟಪಟ್ಟು ವ್ಯವಸಾಯನ ಮಾಡಿ ದುಡ್ಡನ್ನು ಗಳಿಸ್ತಾ ಇರ್ತಾರೆ. ಅಂಥ ದುಡ್ಡನ್ನು ಏನು ಮಾಡಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಇದು. ಇವತ್ತು ನೀವು ಸಾಮಾನ್ಯವಾಗಿ ಹಣ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀರಿ. ಹಣವನ್ನು ಡಬಲ್ ಮಾಡೋದು, ತ್ರಿಬಲ್ ಮಾಡೋದು, ಅಥವಾ ಏನೋ ಒಂದು ಮಾಡಬೇಕು ಅಂತ ಮನಸ್ಸಲ್ಲಿ ಇದೆ. ಆದರೆ ಹೇಗೆ ಮಾಡಬೇಕು? ಅಡಿಕೆಯಲ್ಲಿ ದುಡ್ಡು ಬಂತ, ಅಥವಾ ರೆಂಟಲ್ಲಿ ದುಡ್ಡು ಬಂತ, ಅದನ್ನು ತಗೊಂಡು FDಯಲ್ಲಿ ಇಡೋದು, ಅಥವಾ ಬ್ಯಾಂಕಲ್ಲಿ ಇಡೋದು, ಅಥವಾ ಏನಿಲ್ಲ ಚೀಟಿ ಹಾಕೋದು. ನಿಮ್ಮಲ್ಲಿ ಚೀಟಿ ಹಾಕೋದು ಅಭ್ಯಾಸ ಇದೆಯಾ? ನಮ್ಮ ಕಡೆ ಇದ್ದ ಹಾಗೆ ಚೀಟಿ ಎಡ್ಸೋದು ಇದೇ ಸರ್ ಕೈ ಐತ್ರಿ, ರಕ್ತಗತವಾಗಿ ಬಂದ್ಬಿಟ್ಟಿದೆ.
17ನೇ ಇಸ್ವಿಯಲ್ಲಿ ನಾನು ನಿಲ್ಲಿಸಿದೆ. 2017ನೇ ಇಸ್ವಿಯಲ್ಲಿ ನನ್ನ ಸ್ಯಾಲ್ರಿಯ ಮುಕ್ಕಾಲು ಭಾಗವನ್ನು ಚೀಟಿಗಳು ಕಟ್ತಾ ಇದ್ದೆ. ಅದನ್ನು ನಿಲ್ಲಿಸಿದೆ. ಯಾವಾಗ ಯಾರು ಗೊಟ್ಟಕ್ಕಂತಾರೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ, ಆ ಚೀಟಿ ದುಡ್ಡು ಬರುತ್ತಾ ಇಲ್ವಾ ಗೊತ್ತಿಲ್ಲ. ಕಳ್ಕೊಂಡವರು ಭಾಳಷ್ಟು ಜನ ಇದ್ದಾರೆ. ಈಗ ಕಳ್ಕೊಳ್ಳಿಲ್ಲ ಸ್ವಾಮಿ ಸದ್ಯಕ್ಕೆ, ಯಾಕಂದರೆ ಕಷ್ಟಪಟ್ಟು ಪಾಠ ಮಾಡಿರೋದು, ಅದಕ್ಕೆ ದುಡ್ಡು ಉಳ್ಕೊಂಡಿದೆ ಅಂತ ಕಾಣುತ್ತೆ ನನಗೆ. ಇಲ್ಲಾಂದರೆ ಅದು ಉಳಿತಾ ಇತ್ತು ಇಲ್ಲ, ಅನ್ಯಾಯದಲ್ಲಿ ಬಂದರೆ ಯಾವುದು ಇರೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಉಳ್ಕೊಂಡಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಮಾರ್ಕೆಟನ್ನು ಕಲಿತು ಇನ್ವೆಸ್ಟ್ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡಬೇಕು. ಬರೀ ಇನ್ವೆಸ್ಟ್ ಎಷ್ಟಿದೆಯೋ ಅಷ್ಟನ್ನು ಹಾಕ್ತಾ ಬಂದರೆ ದುಡ್ಡಾಗುತ್ತೆ. ಉದಾಹರಣೆಗೆ ನಿಮ್ಮದು ಭಾಳ ತಾಳ್ಮೆ ಇದೆ ನಿಮಗೆ. ಕಾರಣ ಏನು ಗೊತ್ತಾ? ಈಗ ನಾವು ಜರಡಿ ಆಡಿದ್ದೀರಿ, ರಾಗಿ ಜರಡಿ ಆಡಿದ್ದೀರಿ, ಕಲ್ಲೆಲ್ಲ ಉದುರೋಗಿದೆ, ರಾಗಿ ಮಾತ್ರ ಕುಳಿತುಕೊಂಡಿದ್ದೀರಿ. ಭತ್ತ ತೂರಿದ್ದೀರಿ, ಜಳ್ಳೆಲ್ಲ ಹೊರಟಾಗಿದೆ. ಊಟ ಮಾಡ್ಕೊಂಡು ಹೋಗಿರೋರೆಲ್ಲ ಜಳ್ಳು ಅಂತ ಅಪಾರ್ಥ ಮಾಡ್ಕೊಂಬೇಡ್ರಿ. ಇಲ್ಲಿ ಕುಳಿತಿರ್ತಕ್ಕಂಥವರು ಪಕ್ಕ ಏನೋ ಒಂದು ಸ್ವಲ್ಪ ನಾಲೆಡ್ಜನ್ನು ಹಾಕ್ಕೊಳ್ಳೋಣ. ಇನ್ನೂ ಮನೋಜ್ ಸರ್ ಏನೋ ಹೇಳ್ತಾರೆ ಆಲ್ಗೋ ಬಗ್ಗೆ, ಮನೋಜ್ ಸರ್ನ ನಾವು ಇನ್ನೂ ಬಿಟ್ಟೋಗ್ಬಾರ್ದು, ಒಂದ್ಸತಿ ಕೈ ಕುಲುಕ್ಬಿಟ್ಟು ಹೋಗೋಣ, ಮಾತಾಡ್ಸ್ಕೊಂಡು ಹೋಗೋಣ ಅನ್ನೋ ಅಭಿಮಾನದಿಂದ ನೀವು ಇಲ್ಲಿ ಕುಳಿತುಕೊಂಡಿದ್ರಿ. ಅದಕ್ಕೆ ಸಂತೋಷ ಆಗ್ತಾ ಇದೆ. TD ಅಕಾಡೆಮಿ ಅವರು ದಾವಣಗೆರೆಯಲ್ಲಿ ವರ್ಕ್ಶಾಪ್ ಇಟ್ಕೊಂಡಿದ್ದು ನಮಗೆ ಗೊತ್ತಾಯಿತು. ನಾವು ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅವರು ಆಟೋದಲ್ಲೇ ಅಡ್ವರ್ಟೈಸ್ ಮಾಡ್ಕೊಂತ ಬಂದರು. ನಮ್ಮ MCCB ಬ್ಲಾಕಲ್ಲಿ ಆಟೋ ಸ್ವಲ್ಪರಲ್ಲಿ ಪಾಸ್ ಆಗಿಬಿಡ್ತದು. ಏನಪ್ಪ ಏನು ಗೊತ್ತಾಗಿಲ್ಲ ಅಂತ ಆಮೇಲೆ ಗುಂಡಿ ಚೌಟ್ರಿ ಹತ್ರ ಬಂದ್ವಿ. ಗುಂಡಿ ಚೌಟ್ರಿಯಲ್ಲಿ ಫ್ಲೆಕ್ಸ್ ಹಾಕಿದ್ರು. ಭಾಳ ಜನ ಬಂದಿದ್ದಾರೆ. ಜನರಿಗೆ ಭಾಳ ಅವೇರ್ನೆಸ್ ಬಂದುಬಿಟ್ಟಿದೆ. ಮೊದಲೆಲ್ಲ ಶೇರ್ ಮಾರ್ಕೆಟ್ ಬಗ್ಗೆ ಜನಗಳಿಗೆ ಎಜುಕೇಷನ್ ಇದ್ದಿಲ್ಲ. ಇವರು ಭಾಳ ಸಮಾಧಾನವಾಗಿ ಎಜುಕೇಟ್ ಮಾಡಿದ್ದಾರೆ. ಪ್ಲಾನ್ಸ್ಗಳು ಹೇಳಿದ್ದಾರೆ, ಟ್ಯಾರಿಫ್ ಎಲ್ಲ ಹೇಳಿದ್ದಾರೆ. ಬಟ್ ಏನಪ್ಪ ದುಡ್ಡು ಸೇಫ್ ಗಾರ್ಡ್ ಮಾಡ್ಬೋದು. ಈ ₹1 ಎಲ್ಲಿ ಹೋಗೋದಿಲ್ಲ. ಒಂದು ಶೇರ್ ಬೈ ಮಾಡಿದರೆ ಇರ್ತತೆ. ಇಂತೆಂಥ ಈ ಕಾರ್ ಬೈ ಹೋಗ್ಬಿಡ್ತು ಆದರೂ ಸಹಿತ ಏನಾಗಲ್ಲ. ಡಿಮ್ಯಾಟಿರೋ ದುಡ್ಡು ಗೌರ್ಮೆಂಟಲ್ಲಿ ದುಡ್ಡು ಇದ್ದಂಗೆ ನಾವು ಆರಾಮಾಗಿ ಇದೊಂದು ಇನ್ಕಮ್ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು. ಇದರಲ್ಲಿ ಭಾಳಷ್ಟು ಏನಪ್ಪ ಆಪ್ಷನ್ಸ್ಗಳಿದ್ದಾವೆ. ಅವನ್ನೆಲ್ಲ ನಿಧಾನ ಮಾಡ್ಕೊಂತ ಬಂದರೆ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಭಾಳ ಜನ ಇದನ್ನು ಪ್ರೊಫೆಷನ್ ತೊಗೊಂಡಿದ್ದಾರೆ. ನಾವು ಭಾಳ ವರ್ಷದಿಂದ 10-15-20 ವರ್ಷದಿಂದ ಶೇರ್ ಮಾರ್ಕೆಟಲ್ಲಿ ಇದ್ದೀವಿ. ಇದರಲ್ಲಿ ಜೀವನ ಮಾಡುವ ಏನಪ್ಪ ಒಳ್ಳೆ ದುಡ್ಡು ಮಾಡ್ಬೋದು. ಅಂದರೆ ನಿಧಾನಕ್ಕೆ ಮಾಡಬೇಕು, ಡೆಲಿವರಿ ತೊಗೋಬೇಕು. ಆಪ್ಷನ್ ಮಾಡಿದರೆ ಭಾರಿ ರಿಸ್ಕ್ ಇರ್ತೈತಿ. ಇವ್ರು ಹೇಳ್ದಂಗೆ ದಿನಕ್ಕೆ ಒಂದು 2 ಅವರ್ಸು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದರೆ ಮಾಡೋಕ್ಕೆ ಸಾಧ್ಯ ಐತೆ. ಒಳ್ಳೆ ಆಲ್ ದ ಬೆಸ್ಟ್ ಸರ್. TVಯಲ್ಲಿ ನಿಮ್ಮದು ಯೂಟ್ಯೂಬ್ ನೋಡ್ಕೊಂತಾನೆ ಬಂದಿದ್ದೀವಿ ಸರ್, ಫಾಲೋಅಪ್ ಮಾಡ್ತಾಯಿದ್ದೀವಿ ಒಂದು 5 ವರ್ಷದಿಂದ. ಆದರೆ ಈಗ ನಿಮ್ಮ ಇದ್ರಿಗೆ ನೋಡೋದು ಒಂದು ಭಾಳ ಖುಷಿ ಆಯ್ತು. ನೀವೊಂದು ಮತ್ತು ರಂಗನಾಥ್ ಮುಕ್ಕನಹಳ್ಳಿ ಅವ್ರನ್ನ ಇಲ್ಲಿ ಬಂದು ದಾವಣಗೆರೆ ಸೆಂಟ್ರಲಲ್ಲಿ ಬಂದು ನೀವು ಇಷ್ಟೆಲ್ಲ ನಮ್ಮ ಮಾಹಿತಿ ಕೊಟ್ಟಿದ್ದು ಭಾಳ ಧನ್ಯವಾದಗಳು. ಆಮೇಲೆ ನೀವು ಹೇಳಿದ್ರಿ ಶೇರ್ ಕಂಪ್ನಿಯಲ್ಲಿ ಓನರ್ ಆಗಿರಿ ಅನ್ನೋದೊಂದು ಮಾಹಿತಿ ಕೊಟ್ಟರೆ ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಈಗ ಇಷ್ಟು ಎಜುಕೇಷನ್ ಆತಂದರೆ ಎಷ್ಟೋ ಜನಕ್ಕೆ ಒಂದು ಎಕಾನಮಿ ಒಂದು ಒಳ್ಳೆ ಇದಾಗುತ್ತೆ. ಅವರು ಒಂದು 7-8-10% ಅರ್ನ್ ಮಾಡ್ಬೋದು ಈ ಸ್ಟ್ರಾಟಜಿಯಿಂದ. ತುಂಬ ಧನ್ಯವಾದಗಳು ಸರ್. ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ಳೋದಕ್ಕೆ ಒಂದು ದಾರಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. TD ಸಂಸ್ಥೆ ಇಲ್ಲಿ ನಿಮ್ಮ ದಾವಣಗೆರೆಯಲ್ಲೇ ಬ್ರಾಂಚ್ ಇದೆ. ಸೊ ಬನ್ನಿ, ಬರೋ ಶನಿವಾರ ಭಾನುವಾರ ನಾನು ಇಲ್ಲೇ ಕ್ಲಾಸ್ ಮಾಡ್ತೀನಿ. ಇನ್ನು ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ರು ಬರೋ ಶನಿವಾರ ಭಾನುವಾರ ಸಹ ನನ್ನ ಕ್ಲಾಸ್ ಇರುತ್ತೆ. ಮಿಸ್ ಮಾಡದೆ ಜಾಯ್ನ್ ಆಗಿ ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೊಳ್ತೀರಾ ಅಂತ ನನ್ನ ಒಂದು ಆಶೆ. ಥ್ಯಾಂಕ್ ಯು.